ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಒಂದಿಷ್ಟು ಎಂಟ್ರಿ ಕೊಡ್ತಿದ್ದ ಹಾಗೆ ಸಾಕಷ್ಟು ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಸದ್ಯಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಪ್ರಮುಖವಾಗಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಯ್ತು, ಏನೆಲ್ಲ ಪ್ರಶ್ನೆಗಳು ನಿಮ್ಮನ್ನ ಕೇಳಿದ್ರು ಅಂತ? ಪ್ರಮುಖವಾಗಿ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಆ ಗ್ಯಾರಂಟಿಗಳಿಗೆ ಜನಸಾಮಾನ್ಯ ತಲುಪ್ತಾ ಇದೆಯಾ, ಗ್ಯಾರಂಟಿಗಳ ಬಗ್ಗೆ ಜನ ಅಭಿಪ್ರಾಯ ಏನು ಅಂತ ಕೇಳಿದ್ದಾರೆ. ಖಂಡಿತವಾಗಲೂ ಕೂಡ ಜನಸಾಮಾನ್ಯರು ಅದರಲ್ಲಿ ಸಂತೋಷವಾಗಿದ್ದಾರೆ. ಆದರೆ ನಮ್ಮ ಪಕ್ಷದ ವತಿಯಿಂದ ಇನ್ನು ಹೆಚ್ಚಿನ ಪ್ರಚಾರ ಅಗತ್ಯ ಇದೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಇಷ್ಟೊಂದು ಆಕ್ರೋಶ ಪಕ್ಷದ ಮೇಲೆ ಯಾಕೆ ಇಷ್ಟೊಂದು ಅಸಮಾಧಾನ ಅನ್ನೋದು? ಅಸಮಾಧಾನ ಆಕ್ರೋಶ ಇಲ್ಲ, ಕೆಲವು ಸಚಿವರುಗಳು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಸಾರ್ವಜನಿಕ ಕೆಲಸ ಮಾಡಿಲ್ಲ ಅಂದಮೇಲೆ ಅಧಿಕಾರಿಗಳ ಮಾತು ಕೇಳ್ಕೊಂಡೆ ಮಾಡುವಾಗ ಸಹಜವಾಗಿ ಬೇಸರ ಆಗ್ತದೆ. ಖಂಡಿತ ಕೂಡ ಇವತ್ತು ಕೆಲವು ಇಲಾಖೆಗಳಲ್ಲಿ, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಇನ್ನು ಕೆಲವು ಇಲಾಖೆಗಳಲ್ಲಿ IAS ಅಧಿಕಾರಿ ಮಾತುಗಳೇ ಮೇಲ್ಗೈ ಆಗ್ತಾ ಇದೆ. ಅಂದ್ರೆ ಸುರ್ಜೇವಾಲಾ ಅವರು ಯಾವಾಗ ರಾಜ್ಯಕ್ಕೆ ಬರ್ತಾರೆ ಒಂದಿಷ್ಟು ಸರ್ಜರ್ ವಿತ್ ಮರ್ಜರ್ ಇದ್ದೇ ಇರುತ್ತೆ ಅನ್ನುವಂತ ಚರ್ಚೆ ನಡೆಯುತ್ತೆ. ನಿಜವಾಗ್ಲೂ ಆ ರೀತಿ ಇದೆಯಾ ಅಂತ? ಇಲ್ಲ, ಆ ಥರ ಏನು ಬದಲಾವಣೆ ಕಾಣಲಿಲ್ಲ. ಅವರು ಎಲ್ಲರ ಅಭಿಪ್ರಾಯ ತಗೊಳ್ತಾ ಇದ್ದಾರೆ. ತಗೊಂಡು ಆ ಅಭಿಪ್ರಾಯದಂತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಭಾವನೆ ನನಗಿದೆ. ಈಗ ಸಾಕಷ್ಟು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಒಂದು ಅಸಮಾಧಾನ ಏನಪ್ಪಾ ಅಂತಂದ್ರೆ CM ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಜೊತೆ ಯಾರು ಆಪ್ತರಾಗಿರ್ತಾರೆ ಅವರಿಗೆ ಒಂದಿಷ್ಟು ಅಭಿವೃದ್ಧಿ ಅನುದಾನ ಬೇಗ ಸಿಗುತ್ತೆ ಅನ್ನುವಂಥದ್ದು ನಿಜವಾಗ್ಲೂ ನನಗೇನಾಗ ಅನಿಸ್ತಾ ಇಲ್ಲ. ಇವರೇ ಸಿದ್ದರಾಮಣ್ಣವ್ರು ಯಾವತ್ತೂ ತಾರತಮ್ಯ ಮಾಡಿಲ್ಲ. ನಾನು ಸಿದ್ದರಾಮಣ್ಣವ್ರವ್ರನ್ನ 2013ರಿಂದ ಒಟ್ಟಿಗಿದ್ದೇನೆ. ಅದಕ್ಕೆ ಹಿಂದೆ ಕೂಡ ಅವ್ರು ಯಾವತ್ತು ಕಾಂಗ್ರೆಸ್ ಬಂದ್ರೆ 2006ರಿಂದ ನಾನು ಒಟ್ಟಿಗಿದ್ದೇನೆ. 13ರಿಂದ ಶಾಸಕನಾಗಿದ್ದೇನೆ. ಯಾವತ್ತೂ ಕೂಡ ಅವ್ರು ತಾರತಮ್ಯ ಮಾಡಿಲ್ಲ. ಈಗ ವಿರೋಧ ಪಕ್ಷರು ಬಂದರೂ ಅವ್ರು ಗ್ಯಾರಂಟಿ ಕೊಡ್ತಾರೆ. ಸಿದ್ದರಾಮಣ್ಣವ್ರ ಬಗ್ಗೆ DK ಬಗ್ಗೆ ತಾರತಮ್ಯ ಇಲ್ಲ. ಬಟ್ ಕೆಲವು ಸಚಿವರು ಮಾಡ್ತಾ ಇದ್ದಾರೆ, ಅದು ಸಹಜವಾಗಿ ಕೂಡ. ಈಗ 3 ತಿಂಗಳಲ್ಲಿ ಒಂದಿಷ್ಟು CM ಬದಲಾವಣೆ, DKಶಿ ಬದಲಾವಣೆ ಆಗ್ತಾರೆ, DCM ಬದಲಾವಣೆ ಆಗ್ತಾರೆ ಅನ್ನುವಂಥ ಚರ್ಚೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಾಳದಲ್ಲಿ ಒಂದಿಷ್ಟು ಓಡಾಡ್ತಾ ಇದೆ. ನಿಜವಾಗ್ಲೂ ಆಗುತ್ತಾ ಅಂತ? ನನ್ನ ಪ್ರಕಾರ ಆ ಥರ ಯಾವುದು ಆಗ್ಲಿಕ್ಕಿಲ್ಲ. ಅದೇನಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಬದಲಾವಣೆ ಮಾಡ್ತಕ್ಕಂಥದ್ದು ಶಾಸಕರಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಈಗ ಕೆಲವೊಂದಿಷ್ಟು ಶಾಸಕರಿಗೆ ಸುರ್ಜೇವಾಲಾ ಅವರು ಎಚ್ಚರಿಕೆ ಗಂಟೆಯನ್ನ ಕೊಟ್ಟಿದ್ದಾರಾ ಅನ್ನುವಂಥದ್ದು ಅದು ಮುಂದೆ ಗೊತ್ತಾಗುತ್ತೆ. ನಮ್ಗೆ ಇನ್ನೂ ಗೊತ್ತಿಲ್ಲ, ಮುಂದೆ ಗೊತ್ತಾಗುತ್ತೆ ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಎಸ್, ಇದಿಷ್ಟು ನಾರಾಯಣ ಸ್ವಾಮಿ ಅವರ ಮಾತು. ನಿಜವಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇಲ್ಲ ಅನ್ನುವಂತ ಮಾತು ಕೂಡ ಹೇಳಿದ್ರು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.